ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಮಹಿಳಾ ವಿಭಾಗದಿಂದ ಈ ದಿನ ಮಹಿಳೆಯರ ನಾಯಕತ್ವ ತರಬೇತಿ ಶಿಬಿರ ಆಯೋಜನೆಯಾಗಿತ್ತು. ಕರ್ನಾಟಕದ ಅಷ್ಟು ಜಿಲ್ಲೆಯಿಂದನೂ ಕೂಡ ಜಿಲ್ಲಾ ಅಧ್ಯಕ್ಷರು, ತಾಲೂಕು ಮಹಿಳಾಧ್ಯಕ್ಷರು ಈ ಒಂದು ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡಂಥದ್ದು ಸಂಘಟನಾತ್ಮಕವಾಗಿ ಅವರಿಗೆ ಮತ್ತಷ್ಟು ಶಕ್ತಿ ತುಂಬಲು ಅನುಕೂಲವಾಯಿತು. 2007-8 ಇಸ್ವಿ ಸಂದರ್ಭದಲ್ಲಿ 3 ದಿನಗಳ ಕಾಲ ಮಹಿಳೆಯರಿಗಾಗಿ ತರಬೇತಿ ಕಾರ್ಯಾಗಾರ ಏನು ನಡೀತು, ಅದಾದ ನಂತರ ಮಹಿಳಾ ಘಟಕ ಇನ್ನೊಂದಿಷ್ಟು ಪ್ರಬಲವಾಗಿ ಗಟ್ಟಿಯಾಗಲಿಕ್ಕೆ ಅನುಕೂಲ ಆಯಿತು. ಹಾಗಾಗಿ ಪದೇ ಪದೇ ಹೊಸದಾಗಿ ಬರುವಂತಹ ಮಹಿಳೆಯರಿಗೆ ತರಬೇತಿಯ ಅವಶ್ಯಕತೆ ಇರುತ್ತೆ. ಸಂಘಟನಾತ್ಮಕ ದೃಷ್ಟಿಯಿಂದ ಅವ್ರಿಗೆಲ್ಲ ವಿಚಾರಗಳನ್ನ ತಿಳಿಸ್ಕೊಡುವಂಥದ್ದು ಕೂಡ ನಮ್ಮ ಮೂಲ ರಾಜ್ಯ ಸಮಿತಿಯ ಉದ್ದೇಶವಾಗಿರುತ್ತೆ. ಮಹಿಳೆಯರಿಗೆ ತನ್ನದೇ ಆದಂತಹ ಕನ್ನಡದ ಕಾಯಕವನ್ನು ಮಾಡುವಂತಹ ಧೀಶಕ್ತಿ ಎಲ್ಲ ಕಾಲದಿಂದನೂ ಇದೆ. ಅವ್ರಿಗೆ ಮತ್ತಷ್ಟು ಇಂಬು ತುಂಬುವ ಶಕ್ತಿ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡುವಂಥದ್ದು. ಹಾಗೆ ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ತಿಂಗಳು ರಾಜ್ಯ ಮಟ್ಟದ ಮಹಿಳಾ ಸಮಾವೇಶವನ್ನು ಕೂಡ ಅರಮನೆ ಮೈದಾನದಲ್ಲಿ ಮಾಡಬೇಕು ಅನ್ನೋದು ಸಭೆಯ ನಿರ್ಧಾರವಾಗಿದೆ. ಇದರ ಜೊತೆಗೆ ಮಹಿಳಾ ಘಟಕದ ಹಲವಾರು ಏನು ವಿವಿಧ ಘಟಕಗಳಿದೆಯಲ್ಲ ಆ ಘಟಕಗಳನ್ನ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ವ್ಯಾಪ್ತಿಯಲ್ಲಿ ವಿಸ್ತರಿಸುವಂತೆ ಮಾಡುವಂಥದ್ದು ನಮ್ಮೆಲ್ಲರ ಉದ್ದೇಶದಿಂದ ಈ ದಿನ ತರಬೇತಿ ಕಾರ್ಯಾಗಾರವನ್ನು ಮಾಡಿದ್ದೇವೆ. ಹಾಗಾಗಿ ಬಂದಂತಹ ಜಿಲ್ಲೆಯ ನಾನಾ ಕಡೆಯಿಂದ 100 ಕಿಲೋಮೀಟರಿಂದ ಬಂದಂಥ ಹೆಣ್ಮಕ್ಳು ಒಂದು ಸ್ವಲ್ಪನೂ ಕೂಡ ಆಯಾಸವನ್ನು ತೋರಿಸ್ಕೊಂಡೆ ಲವಲವಿಕೆಯಿಂದ ಶಿಬಿರದಲ್ಲಿ ಪಾಲ್ಗೊಂಡಂಥದ್ದು ಬಹಳ ಖುಷಿಯಾಯಿತು. ಇಷ್ಟರಲ್ಲೇ ಗೊತ್ತಾಗುತ್ತೆ ಅವರ ಸಂಘಟನಾತ್ಮಕವಾದ ಶಿಸ್ತು ಮತ್ತು ಬದ್ಧತೆ ಹೇಗಿದೆ ಅಂತ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಮಹಿಳಾ ಘಟಕವನ್ನು ಮತ್ತಷ್ಟು ಸುಭದ್ರ ಹಾದಿಯಲ್ಲಿ ತೆಗೆದುಕೊಂಡು ಹೋಗಬೇಕು. ಜೊತೆಗೆ ಸಾಮಾಜಿಕ ಕಳಕಳಿಯೊಂದಿಗೆ ಕನ್ನಡದ ಕೆಲಸದ ಜೊತೆಗೆ ಅವರ ವೈಯಕ್ತಿಕ ಬದುಕಿನ ಕಡೆ ಕೂಡ ಗಮನ ಕೊಡೋ ನಿಟ್ಟಿನಲ್ಲಿ ಈ ಶಿಬಿರ ಆಯೋಜನೆ ಆಗಿದೆ.